ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು RRB ಗ್ರೂಪ್ ಡಿ 2026ರ ನೋಟಿಫಿಕೇಶನ್ ಕುರಿತಾಗಿ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ಸೊ ಈ ಮಾಹಿತಿಯನ್ನ ನೀಡೋದ್ರ ಜೊತೆಗೆ ಇಲ್ಲಿ ಏನು ವೇಕೆನ್ಸಿ ಡೀಟೇಲ್ಸ್ ಗಳು ಏನಿರುತ್ತೆ, ಒಟ್ಟು ಹುದ್ದೆಗಳು ಅಥವಾ ಏನು ಹುದ್ದೆಗಳು ಇದೆ ಅಲ್ವಾ, ಸೊ ಈ ಒಂದು ಲೆವೆಲ್ ಫಸ್ಟ್ ಪೋಸ್ಟ್ ಗಳಿಗೆ ಇರುವಂತಹ ಹುದ್ದೆಗಳ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ನೀಡ್ತೀನಿ. ಫಾರ್ ಎಕ್ಸಾಂಪಲ್, ಟ್ರ್ಯಾಕ್ ಮೈಂಟೈನರ್ ಅಂತ ಹೇಳಿದ್ರೆ ಏನು, ಅವರ ಕೆಲಸಗಳು ಏನು ಅನ್ನುವಂತಹ ಎಲ್ಲಾ ಮಾಹಿತಿಗಳನ್ನ ನಾನು ನೀಡ್ತಿದ್ದೀನಿ. ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ಕೊಂಡು, ಹಾಗೆ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ಕೊಂತ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಓಕೆ, ಇನ್ನು ನೋಟಿಫಿಕೇಶನ್ ನ ಓವರ್ ವ್ಯೂ ಅಂದ್ರೆ ಅಧಿಸೂಚನೆ ಮಾಹಿತಿಯನ್ನ ನೋಡೋಣ. ಇದು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅವರು ಗ್ರೂಪ್ ಡಿ ಲೆವೆಲ್ ಫಸ್ಟ್ ಹುದ್ದೆಗಳಿಗಾಗಿ 2026ರಲ್ಲಿ ನೋಟಿಫಿಕೇಶನ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಓಕೆನಾ, ಇಲ್ಲಿ ಇದೊಂದು ದೊಡ್ಡ ಅವಕಾಶ ಅಂತಾನೆ ಹೇಳಬಹುದು. ಹಾಗೆ ಟೋಟಲ್ ವೇಕೆನ್ಸೀಸ್ ಬಂದ್ಬಿಟ್ಟು 22,000ಕ್ಕೂ ಹೆಚ್ಚು ಹುದ್ದೆಗಳನ್ನ ಹೊಂದಿದೆ. ಇದು ದೊಡ್ಡ ನೇಮಕಾತಿ ಅಂತಾನೆ ಹೇಳಬಹುದು. ಹಾಗಾದ್ರೆ ಪ್ರಮುಖ ಹುದ್ದೆಗಳು ಯಾವ್ದ್ಯಾವ್ದಿದೆ ನೋಡಿ. ಟ್ರ್ಯಾಕ್ ಮೇಂಟೈನರ್ ಇದೆ, ಹೆಲ್ಪರ್ ಮತ್ತೆ ಅಸಿಸ್ಟೆಂಟ್ ಇದೆ, ಅಸಿಸ್ಟೆಂಟ್ ಪಾಯಿಂಟ್ಸ್ಮನ್ ಇದೆ, ಲೋಕೋ ಶೆಡ್ ಅಸಿಸ್ಟೆಂಟ್ ಇದೆ, ಆಪರೇಷನ್ಸ್ ಅಸಿಸ್ಟೆಂಟ್ ಅಂತ ಹೇಳ್ಕೊಂಡು ಬರ್ತಾರೆ. ಸೊ ಇದೆಲ್ಲ ಪೋಸ್ಟ್ಗಳು ಯಾವುದು? ಲೆವೆಲ್ ಫಸ್ಟ್ ಪೋಸ್ಟ್ಗಳು, RRB ಗ್ರೂಪ್ ಡಿ ಯ ಲೆವೆಲ್ ಫಸ್ಟ್ ಪೋಸ್ಟ್ಗಳು. ಸೊ ಈ ಹುದ್ದೆಗಳು ಯಾವ ಯಾವ ಕಾರ್ಯವನ್ನ ನಿರ್ವಹಿಸುತ್ತೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಾವು ಒಂದು ಡೇಟ್ ಇದನ್ನ ನೋಡ್ತಾ ಹೋಗೋಣ. ಅಂದ್ರೆ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗಿದೆ? 31 ಜನವರಿ 2026ಕ್ಕೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿದೆ. ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು 2 ಮಾರ್ಚ್ 2026. ಅಂದ್ರೆ ನಿಮ್ಮ ಹತ್ರ ತುಂಬಾ ದಿನ ಇದೆ ಈಗ ಅಪ್ಲೈ ಮಾಡೋದಿಕ್ಕೆ. 2ನೇ ತಾರೀಕು ಮಾರ್ಚ್ ವರೆಗೂ ನಿಮ್ಮ ಹತ್ರ ಅಪ್ಲೈ ಮಾಡೋದಿಕ್ಕೆ ಸಮಯ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಡೇಟ್ ಅಂದ್ರೆ ಫೀಸ್ ಕಟ್ಟೋದಿಕ್ಕೆ, ಫೀಸಿನ ಒಂದು ಲಾಸ್ಟ್ ಡೇಟ್ ಅಪ್ಲೈ ಮಾಡೋದಿಕ್ಕೆ ಒಂದು 4 ಮಾರ್ಚ್ 2026, 4 ಮಾರ್ಚ್ 2026. ಹಾಗೆ ಇನ್ನು ಏನಾದ್ರೂ ಕರೆಕ್ಷನ್ ಇದ್ರೆ, ಏನಾದ್ರೂ ತಪ್ಪಾಗಿದ್ದಾಗ ಕರೆಕ್ಷನ್ ಮಾಡ್ಕೊಳ್ಳುವಂತದಿದ್ರೆ, ಕರೆಕ್ಷನ್ ವಿಂಡೋ ಅನ್ನೋದು ಯಾವಾಗ ಓಪನ್ ಆಗುತ್ತೆ ಅಂತ ಹೇಳಿದ್ರೆ 5ರಿಂದ 14 ಮಾರ್ಚ್ 2026ರವರೆಗೂ ಇರುತ್ತೆ. 5ರಿಂದ 14ನೇ ತಾರೀಕುವರೆಗೂ ಈ ಒಂದು ಕರೆಕ್ಷನ್ ವಿಂಡೋ ಓಪನ್ ಇರುತ್ತೆ. ನೀವು ಏನೇ ಕರೆಕ್ಷನ್ ಗಳಿದ್ರೂ ಸಹ ಮಾಡ್ಕೋಬಹುದು. ಎಕ್ಸಾಮ್ ಡೇಟ್ ಇನ್ನು ಪ್ರಕಟ ಆಗಿಲ್ಲ. ಸೊ ಒಂದು ಅಫಿಷಿಯಲ್ ಆಗಿ ಬಂದಾಗ ಏನು ಅಪ್ಡೇಟ್ ಅನ್ನ ಕೊಡ್ತೀನಿ. ಓಕೆ, ಇನ್ನು ಅಫಿಷಿಯಲ್ ಆಗಿ ಯಾವುದೇ ದಿನಾಂಕಗಳನ್ನ ನಿಗದಿಪಡಿಸಿಲ್ಲ. ಓಕೆನಾ? ಇಲ್ಲ. ನೆಕ್ಸ್ಟ್, ಅರ್ಜಿ ಸಲ್ಲಿಕೆ ಅಂತ ಹೇಳಿದ್ರೆ ಹೇಗೆ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಆನ್ಲೈನ್ ಮೂಲಕವಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಓಕೆನಾ? ಅಧಿಕೃತವಾದಂತಹ ಲಿಂಕ್ ಇರತ್ತೆ, ವೆಬ್ಸೈಟ್ ಇರತ್ತೆ, ಅಫಿಷಿಯಲ್ ವೆಬ್ಸೈಟ್ ಇರತ್ತೆ. ಸೊ ಅದರಲ್ಲಿಯೇ ನೀವು ಈ ಒಂದು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡ್ಬೇಕಾಗತ್ತೆ. ಇನ್ನು ಅರ್ಜಿ ಸಲ್ಲಿಸುವ ವೇಳೆ ಅಂದ್ರೆ ಸ್ಕ್ಯಾನ್ ಮಾಡಿದಂತ ಒಂದು ನಿಮ್ಮ ಫೋಟೋ ಆಗಿರ್ಬೋದು, ಫೋಟೋ ಮತ್ತೆ ಸಹಿ, ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅದು ಸಹ ಬೇಕಾಗತ್ತೆ. ನೆಕ್ಸ್ಟ್, ಇನ್ನು ಮೊಬೈಲ್ ಮತ್ತೆ ಇಮೇಲ್ ಇರ್ಬೇಕಾಗತ್ತೆ. ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಸಹ ನೀವು ಇಟ್ಕೊಂಡಿರ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್, ಎಲಿಜಿಬಿಲಿಟಿ ಕ್ರೈಟೀರಿಯಾಕ್ಕೆ ಬಂದ್ರೆ 10ನೇ ತರಗತಿ ಅಂದ್ರೆ SSLC ಅನ್ನೋದು ಪಾಸ್ ಆಗಿರಬೇಕು, ಅಥವಾ ITI ಅಥವಾ NSE ಪ್ರಮಾಣ ಪತ್ರವನ್ನ ಹೊಂದಿರಬೇಕಾಗಿರತ್ತೆ. ವಯೋಮಿತಿ ಬಂದ್ಬಿಟ್ಟು ಮಿನಿಮಮ್ ಏಜ್ ಲಿಮಿಟ್ ಬಂದ್ರೆ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ ಎಷ್ಟಾಗಿರ್ಬೇಕು? 33 ವರ್ಷ ಆಗಿರಬೇಕು. ಅಂದ್ರೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಸಹ ಇರತ್ತೆ. ಕೆಟಗರಿ, ಯಾವ ಕೆಟಗರಿ? SC ST ಕೆಟಗರಿ ಅವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್, ವಯೋಮಿತಿ ರಿಯಾಯಿತಿ ಇದೆ, ವಯೋ ರಿಯಾಯಿತಿ ಇದೆ. ಇನ್ನು OBC ಅಂತ ಹೇಳ್ಬಿಟ್ಟು ನಾನ್ ಕ್ರಿಮಿ ಲೇಯರ್, OBC ನಾನ್ ಕ್ರಿಮಿ ಲೇಯರ್ ಇವರಿಗೆ 3 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಮಾಡಿದ್ದಾರೆ, ಏಜ್ ರಿಲ್ಯಾಕ್ಸೇಷನ್ ಇದೆ. ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ಅವರ ಸೇವೆಯ ಅವಧಿ ಅಂತ ಇರತ್ತೆ. ಇನ್ನು ನೆಕ್ಸ್ಟ್ PWBD ಅವರಿಗೆ 10 ವರ್ಷದವರೆಗೂ ಸಹ ಇರತ್ತೆ. ಓಕೆನಾ? ಮೊಬೈಲ್ ನಿಮ್ಮ ಒಂದು ನಂಬರ್ ಮತ್ತೆ ಇಮೇಲ್ ಅಡ್ರೆಸ್ ಸಹ ಇಂಪಾರ್ಟೆಂಟ್ ಆಗಿರತ್ತೆ. ಅದು ಸಹ ಬೇಕು, ಯಾಕಂದ್ರೆ OTP ಬರೋದ್ರಿಂದ ಅದು ಇಂಪಾರ್ಟೆಂಟ್ ಆಗತ್ತೆ. ಇದಾದ ನಂತರದಲ್ಲಿ ನೆಕ್ಸ್ಟ್ ಇನ್ನು ಏನು ದಾಖಲೆಗಳು ಯಾವ್ದು ಬೇಕು ಅಂತ ಹೇಳ್ಬಿಟ್ಟು ನೋಡಿದ್ರೆ, 10ನೇ ತರಗತಿಯ ಒಂದು ಸರ್ಟಿಫಿಕೇಟ್ ಬೇಕು, SSLC ಸರ್ಟಿಫಿಕೇಟ್ ಇರ್ಬೇಕಾಗತ್ತೆ. ಮತ್ತೆ ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ. ಯಾರು ಒಂದು ಕೆಟಗರಿ ಆಧಾರದ ಮೇಲೆ ನೀವು ಹಾಕ್ತಾ ಇದ್ದೀರಲ್ಲ ಅವರಿಗೆ ಇದರ ಒಂದು ಅಗತ್ಯ ಇದೆ. SC ST ಆಗಿರಬಹುದು, OBC ಇವರಿಗೆ. ಇನ್ನು ಆದಾಯ ಪ್ರಮಾಣ ಪತ್ರ, ಫೀಸ್ ಕನ್ಸೆಷನ್ ಗೆ ನೀವು ಏನು ಹಾಕ್ತಾ ಇದ್ದೀರಲ್ಲ, ಸೊ ಅವರಿಗೂ ಸಹ ಆದಾಯ ಪ್ರಮಾಣ ಪತ್ರ ಅಗತ್ಯ ಇರತ್ತೆ. ಇನ್ನು ಆಧಾರ್ ಕಾರ್ಡ್ ಬೇಕಾಗಿರತ್ತೆ, ಅಥವಾ ID ಪ್ರೂಫ್ ಬೇಕು. ಆಧಾರ್ ಕಾರ್ಡ್ ಬೇಕಾಗತ್ತೆ. ಓಕೆನಾ? ID ಪ್ರೂಫ್ಗೆ
ನೆಕ್ಸ್ಟ್ ನಿಮ್ಮ ಫೋಟೋ ಮತ್ತು ಸಹಿ ಸ್ಕ್ಯಾನ್ ಮಾಡಿ ಹಾಕ್ತಾರೆ, ಸೊ ಅದು ಸಹ ಇರ್ಬೇಕಾಗತ್ತೆ. ಇನ್ನು ಮೆಡಿಕಲ್ ಸರ್ಟಿಫಿಕೇಟ್ ಅಗತ್ಯ ಇದ್ರೆ ಅದನ್ನ ಹಾಕ್ಬೇಕಾಗತ್ತೆ. ಓಕೆನಾ. ಒಂದು ಸ್ಯಾಲರಿ ಬಂದ್ಬಿಟ್ಟು 2026 ಒಂದು RRB ಗ್ರೂಪ್ ಡಿ ಇವರ ಒಂದು ಸ್ಯಾಲರಿ ಬಂದ್ಬಿಟ್ಟು 7ನೇ ವೇತನ ಆಯೋಗದ ಅಡಿಯಲ್ಲಿ ಲೆವೆಲ್ ಫಸ್ಟ್ ಹುದ್ದೆಯವರಿಗೆ ಮೂಲ ವೇತನ ಅಂದ್ರೆ ಇವರಿಗೆ ಒಂದು ಸ್ಯಾಲರಿ ಎಷ್ಟಿರತ್ತೆ ಅಂದ್ರೆ 18,000 ಅಷ್ಟು ಇರತ್ತೆ. ಇವರ ಒಂದು DA ಇರಬಹುದು ಅಥವಾ ಮನೆ ಬಾಡಿಗೆ ಇರಬಹುದು, ಹಾಗೆ ಸಾರಿಗೆ ಭತ್ಯೆ ಇರಬಹುದು, ಇವೆಲ್ಲ ಸೇರಿದಂತೆ ಇನ್ ಹ್ಯಾಂಡ್ ಅವರಿಗೆ ಎಷ್ಟು ಪ್ರತಿ ತಿಂಗಳು ಸರಿಸುಮಾರು 22,000ದಿಂದ 25,000ದವರೆಗೆ ಇವರ ಒಂದು ಸ್ಯಾಲರಿ ಬರುತ್ತೆ. ಪ್ಲಸ್ ಅಲೋವೆನ್ಸಸ್ ಏನೇನು ಇದೆಲ್ಲ ಇರತ್ತಲ್ವಾ, ಒಂದು DA ಇರಬಹುದು, HRA ಇರಬಹುದು, TA DA HRA ಇದೆಲ್ಲ ಸೇರ್ಬಿಟ್ಟು ಅವ್ರಿಗೆ ಇನ್ ಹ್ಯಾಂಡ್ ಎಷ್ಟು ಸ್ಯಾಲರಿ ಬರುತ್ತೆ ಅಂತ ಹೇಳಿದ್ರೆ 22ರಿಂದ 25,000ದವರೆಗೆ ಅವರಿಗೆ ಸ್ಯಾಲರಿ ಬರುತ್ತೆ ಅಂತ ಅಂದಾಜು ಮಾಡಬಹುದು. ಓಕೆ, ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಬಂದ್ಬಿಟ್ಟು 4 ರೀತಿಯಲ್ಲಿರುತ್ತೆ. ಒಂದು CBT ಟೆಸ್ಟ್ ಎಕ್ಸಾಮ್ ಇರುತ್ತೆ, ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳ್ಕೊಂಡು, PET ಅಂದ್ರೆ ಫಿಸಿಕಲ್ ಟೆಸ್ಟ್ ಅಂತ ಹೇಳ್ಕೊಂಡು, ಅದಾದ ನಂತರದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್, ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ ಇರುತ್ತೆ. ಪ್ರಮುಖ ಹುದ್ದೆಗಳ ಸಂಪೂರ್ಣ ಮಾಹಿತಿಯನ್ನ ನಾನು ನೀಡ್ತಾ ಇದ್ದೀನಿ. ಮೊದಲನೇದಾಗಿ ಬಂದ್ಬಿಟ್ಟು ಟ್ರ್ಯಾಕ್ ಮೇಂಟೈನರ್ ಅಂತ ಹೇಳ್ಕೊಂಡು ಬರುತ್ತೆ. ಈ ಟ್ರ್ಯಾಕ್ ಮೇಂಟೈನರ್ ಹುದ್ದೆ ಏನು, ರೈಲ್ ಹೋಗುವಾಗ ರೈಲ್ ಹಳಿ ಇರತ್ತಲ್ಲ ಅದರ ಒಂದು ಮೇಂಟೆನೆನ್ಸ್ ಮಾಡೋದು, ಅದನ್ನ ನೋಡಿಕೊಳ್ಳುವಂತಹ ಕೆಲಸ. ಏನ್ ಕೆಲಸ ಇರತ್ತೆ, ಹಳಿ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ, ಹಳಿಯನ್ನ ರಿಪೇರಿ ಮಾಡೋದು, ಕಲ್ಲು ಸ್ಲೀಪರ್ ಅನ್ನ ಸರಿಪಡಿಸೋದು, ಮಳೆ ಮತ್ತೆ ಬಿಸಿಲಲ್ಲೂ ಸಹ ನೀವು ಹೊರಗಡೆ ಇದ್ದೇ ಕೆಲಸ ಮಾಡ್ಬೇಕಾಗತ್ತೆ. ಕೆಲಸದ ಸಮಯ ಒಂದು 8 hours ಪ್ಲಸ್ ಅಂದ್ರೆ 8 ಗಂಟೆಗೂ ಅಧಿಕವಾದ ಕೆಲಸ ಇರತ್ತೆ. ಕೆಲಸದ ಎಮರ್ಜೆನ್ಸಿ ಸಮಯದಲ್ಲಿ ಹೆಚ್ಚುವರಿ ಡ್ಯೂಟಿನೂ ಸಹ ಇರತ್ತೆ. ಇನ್ನು ಕಷ್ಟದ ಮಟ್ಟಕ್ಕೆ ಬಂದ್ರೆ ಸ್ವಲ್ಪ ದೈಹಿಕ ಶ್ರಮದ ಅಗತ್ಯ ಉಂಟು ಅಂತ ಹೇಳಬಹುದು. ಸೊ ಪುರುಷರಿಗೆ ಹೆಚ್ಚು ಸೂಕ್ತ, ಹಾಗಂತ ಮಹಿಳೆಯರು ಮಾಡ್ಲೇಬಾರ್ದ ಅಂತ ಅಲ್ಲ. ಸ್ವಲ್ಪ ಕಷ್ಟ ಆಗ್ಬೋದು, ಅಸಾಧ್ಯ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಓಕೆನಾ. ಸೊ ಗಮನ ಅಂತ ಹೇಳಿದ್ರೆ ಒಂದು ಮೇನ್ ಆಗಿ ನೀವು ಗಮನದಲ್ಲಿ ಇಟ್ಕೋಬೇಕಾಗಿದ್ದು ಅಂತ ಹೇಳಿದ್ರೆ ಬಿಸಿಲು ಮಳೆ ಮತ್ತೆ ರಾತ್ರಿ ಡ್ಯೂಟಿ ನೈಟ್ ಡ್ಯೂಟಿ ಸಹ ಇದರಲ್ಲಿ ಇರತ್ತೆ. ಇದನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ನಿಮಗೆ ಯಾವ ಹುದ್ದೆ ನಿಮಗೆ ಅನುಕೂಲ ಇದೆ ಅದನ್ನ ನೀವು ಹಾಕಬಹುದು. ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು ಹೆಲ್ಪರ್ ಮತ್ತೆ ಅಸಿಸ್ಟೆಂಟ್ ಅಂತ ಹೇಳ್ಕೊಂಡು ಬರುತ್ತೆ. ಸೊ ಈ ಹೆಲ್ಪರ್ ಆರ್ ಅಸಿಸ್ಟೆಂಟ್ ಹುದ್ದೆ ಏನು ಅಂತ ಹೇಳಿದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ವಿಭಾಗಗಳಿರತ್ತಲ್ಲ, ಸೊ ಅಲ್ಲಿ ಸಹಾಯ ಮಾಡುವಂತಹ ಒಂದು ಕೆಲಸ ಆಗಿರತ್ತೆ. ಏನ್ ಕೆಲಸ ಇರತ್ತೆ, ಒಂದು ಎಲೆಕ್ಟ್ರಿಕ್ ಆರ್ ಮೆಕ್ಯಾನಿಕಲ್ ವಿಭಾಗ ಇರತ್ತೆ. ಸೊ ನೆಕ್ಸ್ಟ್ ಟೂಲ್ಸ್ ತಂದ್ಕೊಡೋದಾಗಿರಬಹುದು ಅಥವಾ ಮೇಂಟೆನೆನ್ಸ್ ಆಗಿರಬಹುದು, ಈ ಕೆಲಸಗಳಿರತ್ತೆ. ಈ ಒಂದು ಕೆಲಸದ ಅವಧಿ ಹೆಚ್ಚಂದ್ರೆ 8 ಗಂಟೆ ಇರತ್ತೆ. ಇನ್ನು ಕಷ್ಟದ ಮಟ್ಟ ಅಂತ ಹೇಳಿದ್ರೆ ಈಕ್ವಲ್, ಹೆಚ್ಚು ಕಷ್ಟ ಅಂತಾನು ಹೇಳಕ್ಕಾಗಲ್ಲ, ತುಂಬಾ ಸುಲಭ ಇದೆ ಅಂತಾನು ಹೇಳೋದಿಕ್ಕೆ ಆಗಲ್ಲ. ಸೊ ಇಬ್ಬರಿಗೂ ಸೂಕ್ತ ಇದು. ಈಸಿಯಲ್ಲಿ ಇದು ಇಬ್ಬರು ಗಂಡಸರಿಗೂ ಮತ್ತು ಹೆಂಗಸರಿಗೂ, ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು, ಇಬ್ಬರಿಗೂ ಸೂಕ್ತ. ಸೊ ಏನೋ ಹೊರಗಡೆನೂ ಸಹ ಕೆಲವೊಂದ್ಸಲ ಕೆಲಸಗಳು ಇರತ್ತೆ. ಅದಾದ ನಂತರದಲ್ಲಿ ಅಸಿಸ್ಟೆಂಟ್ ಪಾಯಿಂಟ್ಸ್ ಮ್ಯಾನ್ ಅಂತ ಹೇಳ್ಕೊಂಡು, ಏನಿದು ಅಸಿಸ್ಟೆಂಟ್ ಪಾಯಿಂಟ್ಸ್ ಮ್ಯಾನ್ ಅಂತ ಹೇಳಿದ್ರೆ ರೈಲು ಯಾವ ಟ್ರ್ಯಾಕ್ ನಲ್ಲಿ ಹೋಗ್ಬೇಕು ಅನ್ನೋದು ಮತ್ತೆ ಚೇಂಜ್ ಮಾಡುವಂತಹ ಒಂದು ಕೆಲಸನೂ ಸಹ ಇರತ್ತೆ. ಇದರಲ್ಲಿ ಏನಿರುತ್ತೆ, ರೈಲ್ವೆ ಸಿಗ್ನಲ್ ಅಂಡ್ ಮತ್ತೆ ಪಾಯಿಂಟ್ಸ್ ಚೇಂಜ್ ಮಾಡೋದು ಆಗಿರತ್ತೆ. ಸ್ಟೇಷನ್ ಪ್ಲಾಟ್ಫಾರ್ಮ್ ಹತ್ರ ಇದರ ಒಂದು ಕೆಲಸ ಇರತ್ತೆ. ಇವರ ಕೆಲಸ ಯಾವಾಗ್ಲೂ ಸ್ಟೇಷನ್ ಪ್ಲಾಟ್ಫಾರ್ಮ್ ಹತ್ರ ಇರತ್ತೆ. ಟ್ರೈನ್ ಸೇಫ್ಟಿಯನ್ನ ಅವರು ನೋಡ್ಕೋಬೇಕಾಗತ್ತೆ. ಇದು ಡ್ಯೂಟಿ ಅವರ್ಸ್ ಬಂದ್ಬಿಟ್ಟು ಬೆಳಿಗ್ಗೆನೂ ಇರತ್ತೆ, ಮತ್ತೆ ನೆಕ್ಸ್ಟ್ ಶಿಫ್ಟ್ ಡ್ಯೂಟಿ ಇರತ್ತೆ. ಇದರಲ್ಲಿ ಶಿಫ್ಟ್ ಡ್ಯೂಟಿ ಇರತ್ತೆ, ಬೆಳಿಗ್ಗೆ ಮತ್ತೆ ರಾತ್ರಿ 2 ಇರತ್ತೆ. ಇದು ಸ್ವಲ್ಪ ಕಷ್ಟನೂ ಇರತ್ತೆ. ಸೊ ಇಬ್ರಿಗೂ ಸೂಕ್ತ, ಯಾರು ಬೇಕಾದ್ರೂ ಸಹ ಈ ಕೆಲಸವನ್ನ ಮಾಡ್ಬೋದು. ಇಬ್ರಿಗೂ ಸೂಕ್ತ. ತುಂಬಾ ಜವಾಬ್ದಾರಿಯುತ ರೆಸ್ಪಾನ್ಸಿಬಿಲಿಟಿ ಇದೆ. ಅಂದ್ರೆ ಇದು ಒಂದು ರೈಲ್ ಬರೋದು ಹೋಗೋದು ಇವುಗಳು ಮತ್ತೆ ಟ್ರ್ಯಾಕ್ ಚೇಂಜ್ ಮಾಡೋದು ಇವುಗಳ ಆಗಿರೋದ್ರಿಂದ ಬಹಳ ರೆಸ್ಪಾನ್ಸಿಬಲ್ ಆಗಿರುವಂತ ಒಂದು ಕೆಲಸ ಆಗಿರತ್ತೆ. ತುಂಬಾ ಜವಾಬ್ದಾರಿಯುತ ಕೆಲಸ ಆಗಿರತ್ತೆ. ಇನ್ನು ಲೋಕೋ ಶೆಡ್ ಅಸಿಸ್ಟೆಂಟ್ ಅಂತ ಹೇಳ್ಕೊಂಡು ಬರುತ್ತೆ. ಇಂದ್ಯಾವುದು ಲೋಕೋ ಶೆಡ್ ಅಸಿಸ್ಟೆಂಟ್ ಅಂತ ಹೇಳ್ಕೊಂಡು, ಇದರಲ್ಲಿ ಏನು ಅಂತ ಹೇಳಿದ್ರೆ ಟ್ರೈನ್ ಇಂಜಿನ್ ಇರತ್ತಲ್ವಾ, ಸೊ ಇದನ್ನ ರಿಪೇರ್ ಮಾಡೋದಾಗಿರ್ಬೋದು, ಮೇಂಟೈನ್ ಮಾಡುವಂತದ್ದು ಆಗಿರತ್ತೆ. ಕೆಲಸ ಬಂದ್ಬಿಟ್ಟು ಇಂಜಿನ್ ಕ್ಲೀನಿಂಗ್ ಆಗಿರತ್ತೆ, ಪಾರ್ಟ್ಸ್ ಚೆಕ್ ಮಾಡೋದಾಗಿರತ್ತೆ, ಆಯಿಲ್ ಆಗಿರಬಹುದು, ಗ್ರೀಸ್ ಆಗಿರಬಹುದು, ಇವುಗಳನ್ನ ಹಾಕುವಂತ ಕೆಲಸಗಳು, ಮತ್ತೆ ವರ್ಕ್ಶಾಪ್ ಅಲ್ಲೂ ಸಹ ಕೆಲಸಗಳು ಇರತ್ತೆ. ಓಕೆನಾ.
ನೆಕ್ಸ್ಟ್ ಸಮಯ ಬಂದ್ಬಿಟ್ಟು ಅಗೇನ್ 8 ಅವರ್ಸ್ ಹಾಗೆ ಇರತ್ತೆ. ಶಿಫ್ಟ್ ಡ್ಯೂಟಿನೂ ಇರತ್ತೆ. ಕಷ್ಟ ಅಂತ ಹೇಳಿದ್ರೆ ಇದು ಅಷ್ಟೇ, ಹೆಚ್ಚು ತುಂಬಾ ಕಷ್ಟನೂ ಇಲ್ಲ, ತುಂಬಾ ಸುಲಭನೂ ಅಂತ ಅಲ್ಲ. ಆಲ್ರೆಡಿ ನಾನು ಹೇಳಿದ್ದೀನಲ್ಲ, ಟ್ರೈನ್ ಇಂಜಿನ್ ಮತ್ತೆ ರಿಪೇರ್ ಆಗಿರ್ಬೋದು, ಮೇಂಟೆನೆನ್ಸ್ ಕೆಲಸಗಳು ಇದರಲ್ಲಿ ಇರತ್ತೆ. ಇಬ್ಬರಿಗೂ ಸಹ ಸೂಕ್ತ ಇದು. ಓಕೆನಾ. ಗಮನ ಅಂತ ಹೇಳಿದ್ರೆ ಸ್ವಲ್ಪ ಹೆಚ್ಚು ಇತ್ತು ಕೆಲಸಗಳಿರತ್ತೆ. ತುಂಬಾ ಯಾವಾಗೂ ಶಬ್ದ ಅನ್ನೋದು ಜಾಸ್ತಿ ಇರುತ್ತೆ. ಮೇಂಟೆನೆನ್ಸ್ ಕೆಲಸ ಆಗಿರೋದ್ರಿಂದ ಶಬ್ದಗಳು ಜಾಸ್ತಿ ಇರುತ್ತೆ. ಆಯಿಲ್ ಚೇಂಜ್ ಮಾಡೋದು, ಏನು ಗ್ರೀಸ್ ಹಾಕೋದಾಗಿರಬಹುದು, ಅದರ ಒಂದು ರಿಪೇರಿ ಮಾಡೋದಾಗಿರ್ಬೋದು, ಒಂಥರ ನಾಯ್ಸಿ ಇರತ್ತೆ, ಶಬ್ದ ಜಾಸ್ತಿ ಇರತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಆಪರೇಷನ್ ಅಸಿಸ್ಟೆಂಟ್ ಅಂತ ಹೇಳ್ಕೊಂಡು, ಏನು ಇದು ಆಪರೇಷನ್ ಅಸಿಸ್ಟೆಂಟ್ ಹುದ್ದೆ ಏನು? ಓಕೆ ಸ್ನೇಹಿತರೆ, ನಾನು ಚಿಕ್ಕದಾಗಿ ಈ ಡೀಟೇಲ್ ಅನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ಸಿಲೆಬಸ್ಗೆ ರಿಲೇಟೆಡ್ ಆಗಿರುವಂತಹ ವಿಡಿಯೋವನ್ನ ಮಾಡ್ತೀನಿ. ಸಂಪೂರ್ಣವಾದಂತಹ RRB ಗ್ರೂಪ್ ಡಿ ಒಂದು ಹುದ್ದೆಗೆ ರಿಲೇಟೆಡ್ ಆಗಿರುವಂತಹ ಸಿಲೆಬಸ್ ನ ಕುರಿತಾದಂತಹ ಮಾಹಿತಿಯನ್ನ ನಾನು ನೀಡ್ತೀನಿ. ಮುಂದಿನ ಒಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.